ಈಸಿ ಮ್ಯಾಚ್ನ ಆರಾಮಾಗಿ ಯಾರು ಬೇಕಾದ್ರೂ ಗೆಲ್ತಾರೆ ಗುರು. ಕೊನೆ ಓವರು ಕೊನೆ ಬಾಲ್ ತನಕ ಗೆಲ್ಬೇಕು ಅಂದ್ರೆ ಅದಕ್ಕೆ RCBನೇ ಬರ್ಬೇಕು. ಏನಂತೀರ ಫ್ರೆಂಡ್ಸ್, ಇವತ್ತು WPL ನ ಫಸ್ಟ್ ಮ್ಯಾಚ್ ಇತ್ತು. ಯಪ್ಪ, ನಮ್ಮ RCB ಅವ್ರು ಯಾವಾಗ್ಲೂ ಅಷ್ಟೇ ಗುರು, ಬಾಯಿಗೆ ಬರ್ಸಿ ಗೆಲ್ಲೋದ್ರಲ್ಲ ಏನ್ ಸುಖ ಆಯ್ತು ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ. ಇವತ್ತೆಲ್ಲಾ ಫ್ಯಾನ್ಸ್ಗಳು ಫಸ್ಟ್ ಮ್ಯಾಚ್ ದೇವ್ರಿಗೆ ಅನ್ಕೊಂಡು ಆರಾಮಾಗಿ ಎಲ್ಲ ಇದ್ರು. ಬಟ್ ಆದ್ರೆ ಕೊನೆ ಬಾಲ್ ಅಲ್ಲಿ 4 ಹೊಡೆದು ಗೆಲ್ಸಿದ್ರು. ಸರಿನಾ? ಮ್ಯಾಚ್ ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಸೊ ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಇವತ್ತು WPL ನ ಫಸ್ಟ್ ಮ್ಯಾಚ್ ಇತ್ತು RCB ವರ್ಸಸ್ ಮುಂಬೈ ಅವ್ರಿಗೆ. ಸೊ RCB ಅವರು ಟಾಸ್ ಗೆದ್ರು, ಬೌಲಿಂಗ್ ಮಾಡಿದ್ರು. ಸೊ ಬೌಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ಸ್ಕೊಂಡ್ರು. ಅಂತ ಯಾರು ಅಂತ ರನ್ ಏನ್ ಲೀಡ್ ಮಾಡಿಲ್ಲ. ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಹೇಳ್ಬೇಕಂದ್ರೆ ಮುಂಬೈ ಅವರು 154 ರನ್ ಟಾರ್ಗೆಟ್ ಕೊಟ್ರು. ಸರಿನಾ ಫ್ರೆಂಡ್ಸ್? ಅದರಲ್ಲಿ ನಮ್ಮ ಸೌತ್ ಆಫ್ರಿಕಾ ಆಲ್ರೌಂಡರ್ ಡಿ ಕ್ಲಾರ್ಕ್ ಅವರು 4 ವಿಕೆಟ್ ಎತ್ತಿದ್ರು. ಸೊ 154 ರನ್ ಅಂತ ಅಂದ್ಬಿಟ್ಟು ಆರಾಮಾಗಿ ಚೇಸ್ ಮಾಡಕ್ ಹೇಳಿದ್ರು. ಸ್ಟಾರ್ಟಿಂಗ್ ಬೆಂಕಿ ಬ್ಯಾಟಿಂಗ್ ನಿಜವಲ್ಲ ಹೇಳ್ಬೇಕು ಅಂತಂದ್ರೆ ಸೂಪರ್ ಆಗಿ ಆಡಿದ್ರು. ಸರಿನಾ? ಸ್ಮೃತಿ ಮಂದಣ್ಣ ಜೊತೆಗೆ ಸೂಪರ್ ಆಗಿ ಆಡಿದ್ರು ಗುರು. ಸೀರಿಯಸ್ ಎಲ್ಲ ನೋಡಿ, ಯಾರು ನೋಡಿರ್ತೀರ ಮ್ಯಾಚ್ ನ, ನೀವು ಪವರ್ ಪ್ಲೇ ಅಂತೂ ಸತ್ತಿದ್ರು. ಪವರ್ ಪ್ಲೇ ಅಲ್ಲಿ 57 ರನ್. ಸೊ ಇದೇನು ಆರಾಮಾಗಿ ಗೆಲ್ತಾರೋ 14 ಓವರ್ಗೆ ಅಂತ ಆರಾಮಾಗಿ ಫ್ಯಾನ್ಸ್ ಎಲ್ಲ ಖುಷಿಯಾಗಿದ್ರೆ ತಡಕ್ ಅಂತ ಅದಾದ್ಮೇಲೆ 3 ವಿಕೆಟ್ ಟಪ ಒಂದು ಬಿದ್ದೋಗ್ಬಿಡ್ತಾರೆ. ಸೊ ಅವಾಗ ಬರ್ತಾರೆ ನೋಡಿ ನಮ್ಮ ಸೌತ್ ಆಫ್ರಿಕಾದವರು, ಡಿ ಕ್ಲಾರ್ಕ್ ಅವರು. ಸೀರಿಯಸ್ಲಿ ಹೇಳ್ತೀನಿ, ವೆರಿ ಮಿಸ್ ಮಾಡ್ಕೋತಿದ್ದವ್ರಿಗೆಲ್ಲ ಹೇಳ್ಬೇಕು ಅಂದ್ರೆ ಸೀರಿಯಸ್ ಆಗಿ ಅಲ್ವಾ, ಡಿ ಕ್ಲಾರ್ಕ್ ಅವರು ಬಂದು ಆ ಜಾಗನ ಫಿಲ್ ಅಪ್ ಮಾಡಿದ್ದಾರೆ. ಸೌತ್ ಆಫ್ರಿಕಾದ ಲಾಸ್ಟ್ ಇದ್ರಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು WPL ಅಲ್ಲಿ. ನಿಜವಾಗ್ಲು ಹೇಳ್ತೀನಿ ಗುರು, ನಮ್ಮ RCB ಅವ್ರಿಗಂತೂ ಬುದ್ಧಿನೇ ಬರಲ್ಲ. ಎಲ್ಲಾ ಫ್ಯಾನ್ಸ್ಗೂ ಹಾರ್ಟ್ ಜಾಸ್ತಿ ಮಾಡಿ ಕೊನೆಗೆ ಗೆಲ್ಲೋದು ಕರೆಕ್ಟ್ ತಾನೆ? ನಿಜವಲ್ವೇ ಸೀರಿಯಸ್ ಆಗಿ ನೈಲ್ ಬ್ಯಾಟಿಂಗ್ ಮ್ಯಾಚ್ ಆಗ್ಬಿಟ್ಟಿದ್ದು. ಸೊ ಹೆಂಗೆ ಅಂತಂದ್ರೆ ಕೊನೆ ಓವರ್ಲಂತೂ 18 ರನ್ ಬೇಕಾಗಿರೋದು, 2 ಬಾಲ್ ಡಾಟು. ಇವರು ಏನಾಗುತ್ತೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಕ್ಕ 1 6, ಅದ್ರ ನೆಕ್ಸ್ಟ್ ಬಾಲ್ 1 4, ಆಮೇಲೆ 1 6, ಆಮೇಲೆ 1 4 ಮ್ಯಾಚ್ ಮುಗಿಸಿದ್ರು ಅಕ್ಕ ಡಿ ಕ್ಲಾರ್ಕ್ ಅವರು. ಸೌತ್ ಆಫ್ರಿಕಾ ಸೂಪರ್. ಸೊ RCB ಅವರು ತುಂಬಾ ಮಾಡ್ಕೊಂಡು ತಗೊಂಡಿರೋದಕ್ಕೆ ಖುಷಿ ಪಡ್ಬೇಕು. ಸೊ ನಾಳೆ ಮ್ಯಾಚ್ ನೋಡೋಣ. ಅಲ್ಲಿವರೆಗೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.